ನೀವು ಗಮನಿಸಿದ್ದೀರಾ? ಕೆಲವರು ಪ್ರತಿದಿನ ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾತನಾಡುತ್ತಾರೆ. ನಾನು ಬಿಸ್ನೆಸ್ ಶುರು ಮಾಡುತ್ತೇನೆ, ನಾನು ಯೂಟ್ಯೂಬ್ ಚಾನಲ್ ಆರಂಭಿಸುತ್ತೇನೆ, ನಾನು ಕೋಟಿ ರೂಪಾಯಿ ಸಂಪಾದಿಸುತ್ತೇನೆ, ನಾನು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗುತ್ತೇನೆ. ಆದರೆ 1 ವರ್ಷ ಕಳೆದರೂ ಅವರ ಜೀವನದಲ್ಲಿ ಏನೂ ಬದಲಾಗಿರುವುದಿಲ್ಲ. ಇನ್ನೊಂದು ಕಡೆ ಕೆಲವರು ಹೆಚ್ಚು ಮಾತನಾಡುವುದೇ ಇಲ್ಲ. ಅವರು ಯಾವುದೇ ದೊಡ್ಡ ಘೋಷಣೆ ಮಾಡುವುದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕನಸುಗಳನ್ನು ಪ್ರದರ್ಶಿಸುವುದಿಲ್ಲ. ಆದರೆ ಕೆಲವು ವರ್ಷಗಳ ನಂತರ ಅದೇ ಜನರು ಯಶಸ್ಸಿನ ಶಿಖರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗಾದರೆ ಇವರಿಬ್ಬರ ನಡುವಿನ ವ್ಯತ್ಯಾಸ ಏನು? ಅದೃಷ್ಟವೇ? ಹಣವೇ? ಸಂಪರ್ಕವೇ? ಇಲ್ಲ, ವ್ಯತ್ಯಾಸ ಕೇವಲ ಒಂದೇ. ಒಬ್ಬನು ಮಾತನಾಡುತ್ತಾನೆ, ಇನ್ನೊಬ್ಬನು ನಿರ್ಮಿಸುತ್ತಾನೆ. ಇಂದು ನಾವು ಭಾರತದ ನಂಬರ್ 1 ಪಾಡ್ಕಾಸ್ಟರ್ ಮತ್ತು ವಿಜಯ್ ಮಲ್ಯ ಅವರನ್ನು ಇಂಟರ್ವ್ಯೂ ಮಾಡಿದ ರಾಜ್ ಶಮಾನಿ ಅವರು ಬರೆದ ಬಿಲ್ಡ್ ಡೋಂಟ್ ಟಾಕ್ ಎಂಬ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ಈ ವಿಡಿಯೋದಲ್ಲಿ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ 15 ಶಕ್ತಿಯುತ ತತ್ವಗಳನ್ನು ತಿಳಿದುಕೊಳ್ಳೋಣ. ಈ ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಕೇವಲ ಕನಸು ಕಾಣುವ ವ್ಯಕ್ತಿಯಾಗಿರುವುದಿಲ್ಲ, ಆ ಕನಸುಗಳನ್ನು ನಿಜವಾಗಿಸುವ ವ್ಯಕ್ತಿಯಾಗುತ್ತೀರಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ಕೊನೆಯ 5 ತತ್ವಗಳು ಬಹಳ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ನೀವು ನಮ್ಮ ಚಾನೆಲ್ಗೆ ಇದೇ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ. ಪರಿಚಯ. ನಾವು ಶಾಲೆಯಲ್ಲಿ ಹಲವು ವಿಷಯಗಳನ್ನು ಕಲಿಯುತ್ತೇವೆ: ಗಣಿತ, ವಿಜ್ಞಾನ, ಇತಿಹಾಸ, ಭೂಗೋಳ, ಭಾಷೆ. ಆದರೆ ಜೀವನದಲ್ಲಿ ಹೆಚ್ಚು ಉಪಯೋಗವಾಗುವ ವಿಷಯಗಳನ್ನು ಕಲಿಯುತ್ತೇವೆಯೇ? ಹಣವನ್ನು ಹೇಗೆ ಸಂಪಾದಿಸಬೇಕು, ಹಣವನ್ನು ಹೇಗೆ ಉಳಿಸಬೇಕು, ಒಳ್ಳೆಯ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಬೇಕು, ಜನರೊಂದಿಗೆ ಹೇಗೆ ಮಾತನಾಡಬೇಕು, ತನ್ನನ್ನು ಹೇಗೆ ಉತ್ತಮವಾಗಿ ಪರಿಚಯಿಸಿಕೊಳ್ಳಬೇಕು, ಒಂದು ಆಲೋಚನೆಯನ್ನು ಹೇಗೆ ಯಶಸ್ವಿ ವ್ಯವಹಾರವನ್ನಾಗಿ ಮಾಡಬೇಕು. ಈ ಪ್ರಶ್ನೆಗಳಿಗೆ ಶಾಲೆಯಲ್ಲಿ ಉತ್ತರ ಸಿಗುವುದಿಲ್ಲ. ಅದರ ಪರಿಣಾಮ ಹೆಚ್ಚು ಅಂಕ ಪಡೆದ ಅನೇಕ ವಿದ್ಯಾರ್ಥಿಗಳು ಕೂಡ ಜೀವನದಲ್ಲಿ ಗೊಂದಲದಲ್ಲಿರುತ್ತಾರೆ. ಆದರೆ ಕಡಿಮೆ ಅಂಕ ಪಡೆದ ಕೆಲವು ಜನರು ದೊಡ್ಡ ಸಾಧನೆ ಮಾಡುತ್ತಾರೆ. ಏಕೆಂದರೆ ಅವರು ಪುಸ್ತಕದ ಜ್ಞಾನಕ್ಕಿಂತ ಜೀವನದ ಕೌಶಲ್ಯಗಳನ್ನು ಕಲಿಯುತ್ತಾರೆ. ಇಂದಿನ ಮೊದಲ ಪಾಠ ಅಲ್ಲಿಂದಲೇ ಆರಂಭವಾಗುತ್ತದೆ. ಪಾಠ 1: ಜ್ಞಾನ ಸಾಕಾಗುವುದಿಲ್ಲ, ಕೌಶಲ್ಯವೂ ಬೇಕು. ಇಂದು ಜಗತ್ತಿನಲ್ಲಿ ಮಾಹಿತಿಗೆ ಕೊರತೆ ಇಲ್ಲ. ಒಂದು ಮೊಬೈಲ್ನಲ್ಲಿ ಲಕ್ಷಾಂತರ ಪುಸ್ತಕಗಳಿವೆ, ಸಾವಿರಾರು ಉಚಿತ ಕೋರ್ಸ್ಗಳಿವೆ, AI ಇದೆ, ಇಂಟರ್ನೆಟ್ ಇದೆ. ಆದರೆ ಮಾಹಿತಿ ಇದ್ದರೆ ಮಾತ್ರ ಯಶಸ್ಸು ಬರುತ್ತದೆಯೇ? ಇಲ್ಲ. ಯಶಸ್ಸನ್ನು ನಿರ್ಧರಿಸುವುದು ನಿಮಗೆ ಎಷ್ಟು ಗೊತ್ತಿದೆ ಎಂಬುದಲ್ಲ, ನಿಮಗೆ ಗೊತ್ತಿರುವುದನ್ನು ನೀವು ಎಷ್ಟು ಚೆನ್ನಾಗಿ ಬಳಸುತ್ತೀರಿ ಎಂಬುದು. ಒಬ್ಬ ವ್ಯಕ್ತಿಗೆ ಮಾರ್ಕೆಟಿಂಗ್ ಬಗ್ಗೆ ಎಲ್ಲವೂ ಗೊತ್ತಿರಬಹುದು, ಆದರೆ ಅವನು ಒಂದೇ ಒಂದು ಉತ್ಪನ್ನವನ್ನು ಮಾರಲು ಸಾಧ್ಯವಾಗದಿದ್ದರೆ ಆ ಜ್ಞಾನಕ್ಕೆ ಮೌಲ್ಯವೇನು? ಇನ್ನೊಬ್ಬ ವ್ಯಕ್ತಿಗೆ ಕಡಿಮೆ ಮಾಹಿತಿ ಇರಬಹುದು, ಆದರೆ ಅದನ್ನು ಸರಿಯಾಗಿ ಬಳಸಲು ತಿಳಿದಿದ್ದರೆ ಅವನೇ ಮುಂದೆ ಹೋಗುತ್ತಾನೆ. ಆದ್ದರಿಂದ ಪ್ರತಿ ಬಾರಿ ಹೊಸ ವಿಷಯ ಕಲಿಯುವಾಗ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿ: ಇದನ್ನು ನಾನು ನಾಳೆಯಿಂದ ಹೇಗೆ ಬಳಸಬಹುದು? ಕೇವಲ ಕಲಿಯುವುದಕ್ಕಾಗಿ ಕಲಿಯಬೇಡಿ, ಅದನ್ನು ಜೀವನದಲ್ಲಿ ಬಳಸಲು ಕಲಿಯಿರಿ. ಏಕೆಂದರೆ ಬಳಸಿದ ಜ್ಞಾನ ಮಾತ್ರ ಶಕ್ತಿಯಾಗುತ್ತದೆ. ಪಾಠ 2: ಮಾತನಾಡುವುದರಿಂದ ಏನೂ ನಿರ್ಮಾಣವಾಗುವುದಿಲ್ಲ. ನಾವು ಎಲ್ಲರೂ ಒಮ್ಮೆಲೆ ಈ ತಪ್ಪು ಮಾಡುತ್ತೇವೆ. ಒಂದು ದೊಡ್ಡ ಐಡಿಯಾ ಬರುತ್ತದೆ, ತಕ್ಷಣ ಸ್ನೇಹಿತರಿಗೆ ಹೇಳುತ್ತೇವೆ, ಕುಟುಂಬಕ್ಕೆ ಹೇಳುತ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತೇವೆ, ಭವಿಷ್ಯದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತೇವೆ. ಆದರೆ ಮಾತನಾಡಿದ ನಂತರ ಕೆಲಸದ ವೇಗ ಕಡಿಮೆಯಾಗುತ್ತದೆ. ಏಕೆಂದರೆ ಮೆದುಳು ಮಾತನಾಡಿದ ಸಂತೋಷವನ್ನೇ ಸಾಧನೆ ಎಂದು ಭಾವಿಸುತ್ತದೆ. ಆದ್ದರಿಂದ ಯೋಜನೆಗಳನ್ನು ಘೋಷಿಸುವುದಕ್ಕಿಂತ ಅವುಗಳ ಮೇಲೆ ಕೆಲಸ ಮಾಡಲು ಹೆಚ್ಚು ಸಮಯ ಕೊಡಿ. ಪ್ರಪಂಚ ನಿಮ್ಮ ಮಾತುಗಳನ್ನು ನೆನಪಿಡುವುದಿಲ್ಲ, ನಿಮ್ಮ ಫಲಿತಾಂಶಗಳನ್ನು ಮಾತ್ರ ನೆನಪಿಡುತ್ತದೆ. ಜನರು ನಿಮ್ಮ ಕನಸುಗಳನ್ನು ಕೇಳಿ ಚಪ್ಪಾಳೆ ತಟ್ಟಬಹುದು, ಆದರೆ ನಿಮ್ಮ ಯಶಸ್ಸು ಮಾತ್ರ ಅವರಿಗೆ ಗೌರವ ಹುಟ್ಟಿಸುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ಅಭ್ಯಾಸ ಬೆಳೆಸಿಕೊಳ್ಳಿ: ಕಡಿಮೆ ಮಾತನಾಡಿ, ಹೆಚ್ಚು ಕೆಲಸ ಮಾಡಿ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಲಿ. ಪಾಠ 3: ಸಣ್ಣ ಆರಂಭವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಬಹಳ ಜನರು ಒಂದು ತಪ್ಪು ಕಲ್ಪನೆ ಹೊಂದಿರುತ್ತಾರೆ: ದೊಡ್ಡ ಯಶಸ್ಸು ಪಡೆಯಲು ಮೊದಲ ದಿನವೇ ದೊಡ್ಡ ಆರಂಭ ಬೇಕು ಎಂದು. ಇದು ತಪ್ಪು. ಯಾವುದೇ ದೊಡ್ಡ ಕಟ್ಟಡ ಒಂದೇ ದಿನದಲ್ಲಿ ನಿರ್ಮಾಣವಾಗುವುದಿಲ್ಲ. ಮೊದಲು ಒಂದು ಇಟ್ಟಿಗೆ, ನಂತರ ಇನ್ನೊಂದು, ಹೀಗೆ ಸಾವಿರಾರು ಇಟ್ಟಿಗೆಗಳು ಸೇರಿ ಕಟ್ಟಡ ನಿರ್ಮಾಣವಾಗುತ್ತದೆ. ಜೀವನವೂ ಇದೇ ರೀತಿ. ನೀವು ಪ್ರತಿದಿನ ಮಾಡುವ ಸಣ್ಣ ಕೆಲಸಗಳು ಕೆಲವು ವರ್ಷಗಳ ನಂತರ ದೊಡ್ಡ ಫಲಿತಾಂಶವನ್ನು ಕೊಡುತ್ತವೆ.
ಒಂದು ಪುಟ ಓದುವುದು, 10 ನಿಮಿಷ ಕಲಿಯುವುದು, ಒಬ್ಬ ಹೊಸ ವ್ಯಕ್ತಿಯೊಂದಿಗೆ ಮಾತನಾಡುವುದು, ಒಂದು ಹೊಸ ಕೌಶಲ್ಯ ಅಭ್ಯಾಸ ಮಾಡುವುದು. ಈ ಸಣ್ಣ ಅಭ್ಯಾಸಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಬಹಳ ಜನರ ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಾರೆ, ಆದರೆ ಯಶಸ್ವಿಯಾದವರು ಇದ್ದ ಅವಕಾಶಗಳನ್ನು ಬಳಸುತ್ತಾರೆ. ಅವರು ಪರ್ಫೆಕ್ಟ್ ಸಮಯಕ್ಕಾಗಿ ಕಾಯುವುದಿಲ್ಲ, ಈಗಲೇ ಆರಂಭಿಸುತ್ತಾರೆ. ಆದ್ದರಿಂದ ಇಂದು ನೀವು ಏನು ಮಾಡಬಹುದು? ಅದೇ ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ. ಪಾಠ 4, ಗುರಿಗಳಿಗಿಂತ ವ್ಯವಸ್ಥೆ ಹೆಚ್ಚು ಮುಖ್ಯ. ನಮ್ಮಲ್ಲಿ ಬಹಳ ಜನರಿಗೆ ಗೋಲ್ ಇದೆ, ಆದರೆ ಸಿಸ್ಟಮ್ ಇಲ್ಲ. ನಾನು 10 ಲಕ್ಷ ಸಂಪಾದಿಸಬೇಕು, ನಾನು ಫಿಟ್ ಆಗಬೇಕು, ನಾನು ರ್ಯಾಂಕ್ ತೆಗೆದುಕೊಳ್ಳಬೇಕು, ಇವೆಲ್ಲ ಗೋಲ್ಗಳು. ಆದರೆ ಗೋಲ್ ನಿಮ್ಮನ್ನು ಒಂದೇ ದಿನ ಉತ್ಸಾಹಗೊಳಿಸುತ್ತದೆ, ಸಿಸ್ಟಮ್ ಮಾತ್ರ ಪ್ರತಿದಿನ ಕೆಲಸ ಮಾಡಿಸುತ್ತದೆ. ಉದಾಹರಣೆಗೆ, ಪ್ರತಿದಿನ ಬೆಳಗ್ಗೆ 1 ಗಂಟೆ ಓದುವುದು, ಪ್ರತಿದಿನ ಹೊಸದಾಗಿ ಏನಾದರೂ ಕಲಿಯುವುದು, ಪ್ರತಿದಿನ ನಿಮ್ಮ ಕೆಲಸವನ್ನು ಪರಿಶೀಲಿಸುವುದು, ಇವೆಲ್ಲ ಸಿಸ್ಟಮ್. ಗೋಲ್ ಕೇವಲ ದಿಕ್ಕನ್ನು ತೋರಿಸುತ್ತದೆ, ಸಿಸ್ಟಮ್ ಮಾತ್ರ ನಿಮ್ಮನ್ನು ಅಲ್ಲಿ ತಲುಪಿಸುತ್ತದೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಗೋಲ್ ಬರೆಯುವುದಕ್ಕಿಂತ ಡೈಲಿ ರೊಟೀನ್ ನಿರ್ಮಿಸಿ. ಡೈಲಿ ರೊಟೀನ್ ಸರಿಯಾಗಿದ್ದರೆ ರಿಸಲ್ಟ್ ತಾನಾಗಿಯೇ ಬರುತ್ತದೆ. ಪಾಠ 5, ಯಶಸ್ಸಿನ ಹಿಂದೆ ಇರುವ ನಿಜವಾದ ಶಕ್ತಿ ಡಿಸಿಪ್ಲಿನ್. ಮೋಟಿವೇಶನ್ ತುಂಬ ಚೆನ್ನಾಗಿದೆ. ಒಂದು ವಿಡಿಯೋ ನೋಡಿದರೆ ಮೋಟಿವೇಶನ್ ಬರುತ್ತದೆ, ಒಂದು ಪುಸ್ತಕ ಓದಿದರೆ ಮೋಟಿವೇಶನ್ ಬರುತ್ತದೆ, ಒಂದು ಸ್ಪೀಚ್ ಕೇಳಿದರೆ ಮೋಟಿವೇಶನ್ ಬರುತ್ತದೆ. ಆದರೆ 2 ದಿನಗಳ ನಂತರ ಮೋಟಿವೇಶನ್ ಕಡಿಮೆಯಾಗುತ್ತದೆ. ಆಗ ಕೆಲಸ ಯಾರು ಮಾಡುತ್ತಾರೆ? ಅಲ್ಲಿಯೇ ಡಿಸಿಪ್ಲಿನ್ ಕೆಲಸ ಮಾಡುತ್ತದೆ. ಡಿಸಿಪ್ಲಿನ್ ಎಂದರೆ ಮನಸ್ಸಿಲ್ಲದಿದ್ದರೂ ಮಾಡಬೇಕಾದ ಕೆಲಸವನ್ನು ಮಾಡುವುದು. ಮಳೆ ಬಂದರೂ, ಸೋಮಾರಿತನ ಬಂದರೂ, ಯಾರೂ ಪ್ರಶಂಸೆ ಮಾಡದಿದ್ದರೂ, ಫಲಿತಾಂಶ ಕಾಣದಿದ್ದರೂ ಮುಂದುವರಿಯುವುದು. ಯಶಸ್ವಿಯಾದ ಜನರನ್ನು ನೋಡಿದರೆ ಅವರಲ್ಲಿ ಒಂದು ಸಾಮಾನ್ಯ ಗುಣ ಕಾಣುತ್ತದೆ. ಅವರು ಪ್ರತಿದಿನ ಒಂದೇ ರೀತಿಯ ಉತ್ತಮ ಅಭ್ಯಾಸಗಳನ್ನು ಮುಂದುವರಿಸುತ್ತಾರೆ. ಅವರಿಗೆ ಪ್ರತಿದಿನ ಮೋಟಿವೇಶನ್ ಇರುವುದಿಲ್ಲ, ಆದರೆ ಪ್ರತಿದಿನ ಡಿಸಿಪ್ಲಿನ್ ಇರುತ್ತದೆ. ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ನಿಮ್ಮ ಉತ್ಸಾಹವಲ್ಲ, ನಿಮ್ಮ ದೈನಂದಿನ ಅಭ್ಯಾಸ. ಪಾಠ 6, ಕಮ್ಯುನಿಕೇಷನ್ ನಿಮ್ಮ ದೊಡ್ಡ ಆಯುಧ. ಒಬ್ಬ ವ್ಯಕ್ತಿಯನ್ನು ಮೊದಲ ಬಾರಿ ನೋಡಿದಾಗ ಜನರು ಮೊದಲು ಗಮನಿಸುವುದು ಅವನ ಡಿಗ್ರಿ ಅಲ್ಲ, ಅವನ ಮಾತು, ಅವನ ವರ್ತನೆ, ಅವನ ಆಲೋಚನೆಗಳನ್ನು ವ್ಯಕ್ತಪಡಿಸುವ ವಿಧಾನ. ನೀವು ಎಷ್ಟು ಬುದ್ಧಿವಂತರಾಗಿದ್ದರೂ ಅದನ್ನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗದಿದ್ದರೆ ಅದರ ಮೌಲ್ಯ ಕಡಿಮೆಯಾಗುತ್ತದೆ. ಕಮ್ಯುನಿಕೇಷನ್ ಅಂದರೆ ಕೇವಲ ಮಾತನಾಡುವುದು ಅಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಮಾತನ್ನು ಸರಿಯಾದ ರೀತಿಯಲ್ಲಿ ಹೇಳುವುದು. ಇನ್ನೊಂದು ಮುಖ್ಯ ವಿಷಯ, ಒಳ್ಳೆಯ ಕಮ್ಯುನಿಕೇಟರ್ ಹೆಚ್ಚು ಮಾತನಾಡುವುದಿಲ್ಲ, ಹೆಚ್ಚು ಕೇಳುತ್ತಾನೆ. ಏಕೆಂದರೆ ಕೇಳುವ ವ್ಯಕ್ತಿಗೆ ಮಾತ್ರ ಸಮಸ್ಯೆ ಅರ್ಥವಾಗುತ್ತದೆ. ಸಮಸ್ಯೆ ಅರ್ಥವಾದಾಗ ಮಾತ್ರ ಪರಿಹಾರ ಕೊಡಲು ಸಾಧ್ಯ. ಆದ್ದರಿಂದ ಇಂದಿನಿಂದ 2 ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಮೊದಲನೆಯದು, ಯಾರಾದರೂ ಮಾತನಾಡುವಾಗ ಮಧ್ಯದಲ್ಲಿ ಅಡ್ಡಿಪಡಿಸಬೇಡಿ. ಎರಡನೆಯದು, ಸಂಕೀರ್ಣ ವಿಷಯವನ್ನು ಸರಳವಾಗಿ ವಿವರಿಸುವ ಅಭ್ಯಾಸ ಮಾಡಿ. ಸರಳವಾಗಿ ವಿವರಿಸಬಲ್ಲ ವ್ಯಕ್ತಿಯೇ ನಿಜವಾಗಿ ವಿಷಯವನ್ನು ಅರ್ಥ ಮಾಡಿಕೊಂಡಿರುತ್ತಾನೆ. ಪಾಠ 7, ಸೇಲ್ಸ್ ಎನ್ನುವುದು ಎಲ್ಲರಿಗೂ ಬೇಕಾದ ಕೌಶಲ್ಯ. ನಾನು ಸೇಲ್ಸ್ ಮಾಡುವುದಿಲ್ಲ, ಬಹಳ ಜನರು ಹೀಗೆ ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಪ್ರತಿಯೊಬ್ಬರು ಸೇಲ್ಸ್ ಮಾಡುತ್ತಿದ್ದಾರೆ. ವಿದ್ಯಾರ್ಥಿ ತನ್ನ ಉತ್ತರಗಳನ್ನು ಶಿಕ್ಷಕರಿಗೆ ಮಾರುತ್ತಿದ್ದಾನೆ. ಉದ್ಯೋಗಕ್ಕಾಗಿ ಹೋಗುವ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನು ಇಂಟರ್ವ್ಯೂವಿನಲ್ಲಿ ಮಾರುತ್ತಿದ್ದಾನೆ. ಬಿಸ್ನೆಸ್ ಮಾಡುವವರು ತಮ್ಮ ಉತ್ಪನ್ನವನ್ನು ಮಾರುತ್ತಿದ್ದಾರೆ. ಸೇಲ್ಸ್ ಎಂದರೆ ಮೋಸ ಮಾಡುವುದಲ್ಲ, ಒಂದು ಮೌಲ್ಯವನ್ನು ಇನ್ನೊಬ್ಬರಿಗೆ ಅರ್ಥ ಮಾಡಿಸುವುದು. ಇಲ್ಲಿ ದೊಡ್ಡ ತಪ್ಪನ್ನು ಹಲವರು ಮಾಡುತ್ತಾರೆ. ಅವರು ಮೊದಲು ತಮ್ಮ ಬಗ್ಗೆ ಮಾತನಾಡುತ್ತಾರೆ, ಆದರೆ ಯಶಸ್ವಿಯಾದವರು ಮೊದಲು ಎದುರಿನ ವ್ಯಕ್ತಿಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಜನರು ಉತ್ಪನ್ನವನ್ನು ಖರೀದಿಸುವುದಿಲ್ಲ, ಪರಿಹಾರವನ್ನು ಖರೀದಿಸುತ್ತಾರೆ. ಆದ್ದರಿಂದ ಯಾವಾಗಲೂ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಏನು ಮಾರುತ್ತಿದ್ದೇನೆ ಎನ್ನುವುದಕ್ಕಿಂತ ನಾನು ಯಾವ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದೇನೆ? ಈ ಪ್ರಶ್ನೆಯ ಉತ್ತರವೇ ನಿಮ್ಮ ಯಶಸ್ಸಿನ ವೇಗವನ್ನು ಹೆಚ್ಚಿಸುತ್ತದೆ. ಪಾಠ 8, ನೆಟ್ವರ್ಕಿಂಗ್ ಅಂದರೆ ಪರಿಚಯವಲ್ಲ, ವಿಶ್ವಾಸ. ಇಂದು ಹಲವರು ನೆಟ್ವರ್ಕಿಂಗ್ ಎಂದರೆ ಹೆಚ್ಚು ಜನರನ್ನು ಪರಿಚಯ ಮಾಡಿಕೊಳ್ಳುವುದು ಎಂದು ಭಾವಿಸುತ್ತಾರೆ. ಇದು ಸಂಪೂರ್ಣ ಸತ್ಯವಲ್ಲ. 100 ಕಾಂಟ್ಯಾಕ್ಟ್ ಇದ್ದರೂ ಯಾರು ನಿಮ್ಮ ಮೇಲೆ ವಿಶ್ವಾಸ ಇಡದಿದ್ದರೆ ಅದರ ಪ್ರಯೋಜನ ಕಡಿಮೆ. ಒಂದು ಉತ್ತಮ ಸಂಬಂಧ 100 ಮೇಲ್ಮಟ್ಟದ ಪರಿಚಯಗಳಿಗಿಂತ ಹೆಚ್ಚು ಮೌಲ್ಯ ಹೊಂದಿರುತ್ತದೆ. ನೆಟ್ವರ್ಕಿಂಗ್ನ ಮೊದಲ ನಿಯಮ, ಮೊದಲು ಕೊಡಿ, ನಂತರ ಪಡೆಯಿರಿ. ಜನರಿಗೆ ಸಹಾಯ ಮಾಡಿ, ನಿಮ್ಮ ಧ್ಯಾನವನ್ನು ಹಂಚಿಕೊಳ್ಳಿ, ನಿಮ್ಮ ಮಾತನ್ನು ಉಳಿಸಿ, ಸಮಯಕ್ಕೆ ಪ್ರತಿಕ್ರಿಯಿಸಿ, ವಿಶ್ವಾಸವನ್ನು ಕಾಪಾಡಿ. ಈ ಸಣ್ಣ ಅಭ್ಯಾಸಗಳೇ ದೀರ್ಘಕಾಲದ ಸಂಬಂಧಗಳನ್ನು ನಿರ್ಮಿಸುತ್ತವೆ. ಗಮನದಲ್ಲಿಡಿ, ಅವಕಾಶಗಳು ಬಹಳ ಬಾರಿ ಜಾಹೀರಾತುಗಳ ಮೂಲಕ ಬರುವುದಿಲ್ಲ, ಸಂಬಂಧಗಳ ಮೂಲಕವೇ ಬರುತ್ತವೆ. ಆದ್ದರಿಂದ ಪ್ರತಿ ಸಂಬಂಧವನ್ನು ಕೇವಲ ಲಾಭದ ದೃಷ್ಟಿಯಿಂದ ನೋಡಬೇಡಿ, ದೀರ್ಘಕಾಲದ ವಿಶ್ವಾಸದ ದೃಷ್ಟಿಯಿಂದ ನೋಡಿ. ಪಾಠ 9, ಪರ್ಸನಲ್ ಬ್ರ್ಯಾಂಡ್ ಎಂದರೆ ಜನರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮೂಡುವ ಭಾವನೆ. ಪರ್ಸನಲ್ ಬ್ರ್ಯಾಂಡ್ ಅಂದರೆ ಕೇವಲ ಲೋಗೋ ಅಲ್ಲ,
ಕೇವಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲ, ಕೇವಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ ಅಲ್ಲ. ಜನರು ನಿಮ್ಮ ಹೆಸರನ್ನು ಕೇಳಿದಾಗ ಅವರ ಮನಸ್ಸಿನಲ್ಲಿ ಮೂಡುವ ಮೊದಲ ಆಲೋಚನೆಯೇ ನಿಮ್ಮ ಬ್ರ್ಯಾಂಡ್. ನಿಮ್ಮ ಬಗ್ಗೆ ಜನರು ಏನು ಹೇಳುತ್ತಾರೆ? ಈ ವ್ಯಕ್ತಿ ಯಾವಾಗಲೂ ಸಮಯ ಪಾಲಿಸುತ್ತಾನೆ, ಈ ವ್ಯಕ್ತಿಯ ಮಾತು ನಂಬಬಹುದು, ಈ ವ್ಯಕ್ತಿಯಿಂದ ಕಲಿಯಬಹುದು, ಈ ವ್ಯಕ್ತಿ ಸಮಸ್ಯೆಗೆ ಪರಿಹಾರ ಕೊಡುತ್ತಾನೆ. ಇವೇ ನಿಮ್ಮ ಪರ್ಸನಲ್ ಬ್ರ್ಯಾಂಡ್. ಇದನ್ನು ನಿರ್ಮಿಸಲು ಪ್ರತಿದಿನ ಒಂದೇ ರೀತಿಯ ಮೌಲ್ಯವನ್ನು ನೀಡಬೇಕು. ಒಂದು ದಿನ ಒಳ್ಳೆಯ ಕೆಲಸ ಮಾಡಿ ಮತ್ತೊಂದು ದಿನ ಸಂಪೂರ್ಣ ಬೇರೆ ರೀತಿಯಲ್ಲಿ ವರ್ತಿಸಿದರೆ ವಿಶ್ವಾಸ ಕಡಿಮೆಯಾಗುತ್ತದೆ. ಬ್ರ್ಯಾಂಡ್ ಎಂದರೆ ಕನ್ಸಿಸ್ಟೆನ್ಸಿ. ಪ್ರತಿ ಬಾರಿ ಜನರು ನಿಮ್ಮಿಂದ ಏನನ್ನು ನಿರೀಕ್ಷಿಸುತ್ತಾರೋ ಅದನ್ನೇ ನೀಡುವುದು. ಆದ್ದರಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಪ್ರತಿ ಪೋಸ್ಟ್ ನಿಮ್ಮ ಬ್ರ್ಯಾಂಡ್ಗೆ ಹೊಂದಿಕೆಯಾಗುತ್ತಿದೆಯೇ ಎಂದು ಯೋಚಿಸಿ. ಪ್ರತಿ ಮಾತು, ಪ್ರತಿ ಕೆಲಸ, ಪ್ರತಿ ನಿರ್ಧಾರ ನಿಮ್ಮ ಬ್ರ್ಯಾಂಡ್ ನಿರ್ಮಿಸುತ್ತದೆ ಅಥವಾ ಹಾಳು ಮಾಡುತ್ತದೆ. ಪಾಠ 10. ಹಣದ ಬಗ್ಗೆ ನಿಮ್ಮ ಆಲೋಚನೆಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಬಹಳ ಜನರು ಹಣವನ್ನು ಗುರಿಯಾಗಿ ನೋಡುತ್ತಾರೆ, ಆದರೆ ಹಣ ಒಂದು ಫಲಿತಾಂಶ, ಕಾರಣವಲ್ಲ. ನೀವು ಹೆಚ್ಚು ಮೌಲ್ಯವನ್ನು ಸೃಷ್ಟಿಸಿದರೆ ಹಣ ನಿಮ್ಮ ಕಡೆ ಬರುತ್ತದೆ. ಹೆಚ್ಚು ಜನರಿಗೆ ಸಹಾಯ ಮಾಡಿದರೆ ಅವಕಾಶಗಳು ಹೆಚ್ಚಾಗುತ್ತವೆ. ಇನ್ನೊಂದು ದೊಡ್ಡ ತಪ್ಪು, ಜನರು ಸಂಪಾದಿಸುವುದರ ಮೇಲೆ ಮಾತ್ರ ಗಮನ ಕೊಡುತ್ತಾರೆ, ಆದರೆ ಉಳಿಸುವುದು, ಹೂಡಿಕೆ ಮಾಡುವುದು, ಹಣವನ್ನು ಸರಿಯಾಗಿ ಬಳಸುವುದು ಇವುಗಳಿಗೂ ಸಮಾನ ಮಹತ್ವವಿದೆ. ನೀವು ಎಷ್ಟು ಸಂಪಾದಿಸುತ್ತೀರಿ ಎನ್ನುವುದಕ್ಕಿಂತ ನೀವು ಎಷ್ಟು ಉಳಿಸಿಕೊಳ್ಳುತ್ತೀರಿ ಮತ್ತು ಬೆಳೆಯಿಸುತ್ತೀರಿ ಎಂಬುದು ಮುಖ್ಯ. ಇನ್ನೊಂದು ವಿಷಯ, ಕೇವಲ ಸಮಯವನ್ನು ಹಣಕ್ಕೆ ವಿನಿಮಯ ಮಾಡಿಕೊಳ್ಳುವುದರ ಬಗ್ಗೆ ಮಾತ್ರ ಯೋಚಿಸಬೇಡಿ. ಒಂದು ಕೌಶಲ್ಯ ಕಲಿಯಿರಿ, ಒಂದು ವ್ಯವಸ್ಥೆ ನಿರ್ಮಿಸಿ, ಒಂದು ಉತ್ಪನ್ನ ನಿರ್ಮಿಸಿ, ಒಂದು ಸೇವೆ ಅಭಿವೃದ್ಧಿಪಡಿಸಿ. ಒಮ್ಮೆ ನೀವು ಮೌಲ್ಯವನ್ನು ನಿರ್ಮಿಸಲು ಆರಂಭಿಸಿದರೆ ಹಣವು ಅದರ ಪರಿಣಾಮವಾಗಿ ಬರಲು ಆರಂಭಿಸುತ್ತದೆ. ಆದ್ದರಿಂದ ಹಣದ ಹಿಂದೆ ಓಡಬೇಡಿ, ಮೌಲ್ಯವನ್ನು ನಿರ್ಮಿಸಿ, ಹಣ ನಿಮ್ಮ ಹಿಂದೆ ಬರುತ್ತದೆ. ಈ ಹಂತದಲ್ಲಿ ನಿಮ್ಮನ್ನು ನೀವು ಕೇಳಿಕೊಳ್ಳಬೇಕಾದ 5 ಪ್ರಶ್ನೆಗಳು. ಸ್ವಲ್ಪ ಸಮಯ ತೆಗೆದುಕೊಂಡು ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿ. ಮೊದಲ ಪ್ರಶ್ನೆ, ನಾನು ಪ್ರತಿದಿನ ಹೊಸದನ್ನು ಕಲಿಯುತ್ತಿದ್ದೀನಾ? ಎರಡನೆಯ ಪ್ರಶ್ನೆ, ನನ್ನ ಮಾತಿಗಿಂತ ನನ್ನ ಕೆಲಸ ಹೆಚ್ಚು ಮಾತನಾಡುತ್ತಿದೆಯಾ? ಮೂರನೆಯ ಪ್ರಶ್ನೆ, ಜನರು ನನ್ನ ಮೇಲೆ ವಿಶ್ವಾಸ ಇಡುತ್ತಾರೆಯೇ? ನಾಲ್ಕನೆಯ ಪ್ರಶ್ನೆ, ನಾನು ಯಾವ ಸಮಸ್ಯೆಗೆ ಪರಿಹಾರ ನೀಡುತ್ತಿದ್ದೇನೆ? ಐದನೆಯ ಪ್ರಶ್ನೆ, ಇಂದು ನಾನು ನನ್ನ ಭವಿಷ್ಯಕ್ಕಾಗಿ ಯಾವ ಮೌಲ್ಯವನ್ನು ನಿರ್ಮಿಸುತ್ತಿದ್ದೇನೆ? ಈ 5 ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಕ್ಕರೆ ನೀವು ಈಗಾಗಲೇ ಸರಿಯಾದ ದಾರಿಯಲ್ಲಿದ್ದೀರಿ ಎಂದು ಅರ್ಥ. ಪಾಠ 11. ವೈಫಲ್ಯದಿಂದ ಭಯಪಡಬೇಡಿ, ಅದರಿಂದ ಕಲಿಯಿರಿ. ಬಹಳ ಜನರು ಒಂದು ಕೆಲಸವನ್ನು ಆರಂಭಿಸುವುದೇ ಇಲ್ಲ. ಕಾರಣ, ನಾನು ಸೋತರೆ? ಈ ಒಂದು ಪ್ರಶ್ನೆಯೇ ಸಾವಿರಾರು ಕನಸುಗಳನ್ನು ನಿಲ್ಲಿಸುತ್ತದೆ. ಆದರೆ ಯೋಚಿಸಿ, ನೀವು ಯಾವುದೇ ಹೊಸ ಕೆಲಸವನ್ನು ಮೊದಲ ಪ್ರಯತ್ನದಿಂದಲೇ ಪರಿಪೂರ್ಣವಾಗಿ ಮಾಡಬಹುದೇ? ಇಲ್ಲ, ಏಕೆಂದರೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ತಪ್ಪು ಸಹಜ. ವೈಫಲ್ಯ ಎಂದರೆ ನೀವು ಅನರ್ಹರು ಎಂಬುದಲ್ಲ, ನೀವು ಇನ್ನೂ ಕಲಿಯುತ್ತಿರುವಿರಿ ಎಂಬುದಷ್ಟೇ. ಯಶಸ್ವಿಯಾದವರು ಮತ್ತು ಉಳಿದವರ ನಡುವಿನ ದೊಡ್ಡ ವ್ಯತ್ಯಾಸ, ಯಶಸ್ವಿಯಾದವರು ಸೋಲುವುದಿಲ್ಲ ಎಂಬುದಲ್ಲ, ಅವರು ಸೋಲಿನ ನಂತರ ನಿಲ್ಲುವುದಿಲ್ಲ. ಪ್ರತಿ ತಪ್ಪಿನ ನಂತರ ಅವರು 3 ಪ್ರಶ್ನೆಗಳನ್ನು ಕೇಳುತ್ತಾರೆ. ಈ ತಪ್ಪಿನಿಂದ ನಾನು ಏನು ಕಲಿತೆ? ಮುಂದಿನ ಬಾರಿ ಏನು ಬದಲಾಯಿಸಬೇಕು? ಈಗಲೇ ಮುಂದಿನ ಹೆಜ್ಜೆ ಯಾವುದು? ಈ ಮನೋಭಾವ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ಸೋಲನ್ನು ವೈಯಕ್ತಿಕ ಅವಮಾನವಾಗಿ ನೋಡಬೇಡಿ, ಅದನ್ನು ಮಾಹಿತಿ ಎಂದು ನೋಡಿ. ಅದು ನಿಮ್ಮ ಮುಂದಿನ ಪ್ರಯತ್ನವನ್ನು ಉತ್ತಮಗೊಳಿಸುತ್ತದೆ. ಪಾಠ 12. ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಇಂದಿನ ಜಗತ್ತಿನಲ್ಲಿ ಒಂದು ವಿಷಯ ಬಹಳ ವೇಗವಾಗಿ ಬದಲಾಗುತ್ತಿದೆ, ಅದು ಜ್ಞಾನ. ಇಂದು ಉಪಯೋಗವಾಗುವ ಕೌಶಲ್ಯ 5 ವರ್ಷಗಳ ನಂತರ ಸಾಕಾಗದೇ ಇರಬಹುದು. ಆದ್ದರಿಂದ ಕಲಿಯುವುದು ಕಾಲೇಜಿನೊಂದಿಗೆ ಮುಗಿಯುವುದಿಲ್ಲ, ಅದು ಜೀವನ ಪೂರ್ತಿ ನಡೆಯುವ ಅಭ್ಯಾಸ. ಪ್ರತಿದಿನ ಸ್ವಲ್ಪ ಸಮಯವನ್ನು ಹೊಸ ವಿಷಯ ಕಲಿಯಲು ಮೀಸಲಿಡಿ. ಒಂದು ಪುಸ್ತಕ, ಒಂದು ಲೇಖನ, ಒಂದು ಉತ್ತಮ ವಿಡಿಯೋ, ಒಂದು ಹೊಸ ಕೌಶಲ್ಯ. ಪ್ರತಿದಿನ ಕೇವಲ 1% ಉತ್ತಮರಾದರೂ 1 ವರ್ಷದ ನಂತರ ಅದರ ಪರಿಣಾಮ ದೊಡ್ಡದಾಗಿರುತ್ತದೆ. ಗಮನದಲ್ಲಿಡಿ, ಸ್ಥಿರವಾಗಿರುವವರು ಹಿಂದೆ ಬೀಳುತ್ತಾರೆ, ಕಲಿಯುವವರು ಮುಂದೆ ಹೋಗುತ್ತಾರೆ. ಪಾಠ 13. ಸಮಯವನ್ನು ಗೌರವಿಸಿ. ಎಲ್ಲರಿಗೂ ದಿನಕ್ಕೆ 24 ಗಂಟೆಗಳೇ ಸಿಗುತ್ತವೆ, ಯಶಸ್ವಿಯಾದವರಿಗೂ ಯಶಸ್ಸು ಕಾಣದವರಿಗೂ. ಹಾಗಾದರೆ ವ್ಯತ್ಯಾಸ ಎಲ್ಲಿದೆ? ಸಮಯವನ್ನು ಬಳಸುವ ವಿಧಾನದಲ್ಲಿದೆ. ನೀವು ನಿಮ್ಮ ಸಮಯವನ್ನು ಎಲ್ಲಿಗೆ ಹೂಡಿಕೆ ಮಾಡುತ್ತಿದ್ದೀರಿ? ಗಮನಿಸಿ, ಸಮಯ ಖರ್ಚಾಗುವುದಿಲ್ಲ, ಸಮಯ ಹೂಡಿಕೆಯಾಗುತ್ತದೆ. ಪ್ರತಿ 1 ಗಂಟೆ ನಿಮ್ಮ ಭವಿಷ್ಯದಲ್ಲಿ ಏನನ್ನಾದರೂ ನಿರ್ಮಿಸುತ್ತಿದೆಯೇ ಅಥವಾ ಯಾವುದೇ ಫಲಿತಾಂಶವಿಲ್ಲದೆ ಕಳೆದು ಹೋಗುತ್ತಿದೆಯೇ? ಒಂದು ಸರಳ ಅಭ್ಯಾಸ ಮಾಡಿ. ಪ್ರತಿದಿನದ ಆರಂಭದಲ್ಲಿ ಇಂದು ಮಾಡಲೇಬೇಕಾದ 3 ಪ್ರಮುಖ ಕೆಲಸಗಳನ್ನು ಬರೆಯಿರಿ. ಮೊದಲು ಅವನ್ನು ಮುಗಿಸಿ, ನಂತರ ಉಳಿದ ಕೆಲಸಗಳನ್ನು ಮಾಡಿ. ಬಿಜಿ ಆಗಿರುವುದು ಯಶಸ್ಸಿನ ಸೂಚಕವಲ್ಲ, ಮುಖ್ಯವಾದ ಕೆಲಸವನ್ನು ಸಮಯಕ್ಕೆ ಮುಗಿಸುವುದೇ ನಿಜವಾದ ಉತ್ಪಾದಕತೆ. ಪಾಠ 14. ನಾಯಕತ್ವ ಎಂದರೆ ಮೊದಲು ನಿಮ್ಮನ್ನು ನೀವು ಮುನ್ನಡೆಸುವುದು. ಬಹಳ ಜನರು ನಾಯಕತ್ವ ಎಂದರೆ ತಂಡವನ್ನು ಮುನ್ನಡೆಸುವುದು ಎಂದು ಭಾವಿಸುತ್ತಾರೆ, ಆದರೆ ನಿಜವಾದ ನಾಯಕತ್ವ ನಿಮ್ಮಿಂದಲೇ ಆರಂಭವಾಗುತ್ತದೆ.
ನೀವು ನಿಮ್ಮ ಮಾತನ್ನು ಉಳಿಸಿಕೊಳ್ಳುತ್ತೀರಾ? ನೀವು ನಿಮ್ಮ ಗುರಿಯ ಕಡೆ ನಿರಂತರವಾಗಿ ಸಾಗುತ್ತೀರಾ? ನೀವು ಕಷ್ಟದ ಸಮಯದಲ್ಲೂ ಶಾಂತವಾಗಿರುತ್ತೀರಾ? ಇವುಗಳೇ ನಾಯಕತ್ವದ ಮೊದಲ ಹೆಜ್ಜೆಗಳು. ಇನ್ನೊಂದು ವಿಷಯ, ನಾಯಕರು ಜನರಿಗೆ ಆದೇಶ ಕೊಡುವುದಿಲ್ಲ, ಅವರು ಉದಾಹರಣೆ ನೀಡುತ್ತಾರೆ. ಅವರು ಮೊದಲ ಕೆಲಸ ಮಾಡುತ್ತಾರೆ, ನಂತರ ಇತರರನ್ನು ಪ್ರೇರೇಪಿಸುತ್ತಾರೆ. ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ಕೆಲಸದ ಸ್ಥಳದಲ್ಲಿ, ಸ್ನೇಹಿತರ ನಡುವೆ ಯಾವುದೇ ಸ್ಥಾನದಲ್ಲಿದ್ದರೂ ನಿಮ್ಮ ವರ್ತನೆ ನಿಮ್ಮ ನಾಯಕತ್ವವನ್ನು ತೋರಿಸುತ್ತದೆ. ಪಾಠ 15. ನಿರ್ಮಿಸಿ, ಕೇವಲ ಮಾತನಾಡಬೇಡಿ. ಬಹಳ ಜನರಿಗೆ ಕನಸುಗಳಿವೆ, ಬಹಳ ಜನರಿಗೆ ಯೋಜನೆಗಳಿವೆ, ಬಹಳ ಜನರಿಗೆ ಆಲೋಚನೆಗಳಿವೆ. ಆದರೆ ಜಗತ್ತನ್ನು ಬದಲಾಯಿಸುವವರು ಕನಸು ಕಾಣುವವರು ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವವರು. ಪ್ರತಿದಿನ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇಂದು ನಾನು ಏನು ನಿರ್ಮಿಸಿದೆ? ಒಂದು ಹೊಸ ಕೌಶಲ್ಯವೇ? ಒಂದು ಉತ್ತಮ ಅಭ್ಯಾಸವೇ? ಒಂದು ಉತ್ತಮ ಸಂಬಂಧವೇ? ಒಂದು ಹೊಸ ಅವಕಾಶವೇ? ಒಂದು ಮೌಲ್ಯಯುತ ಕೆಲಸವೇ? ದಿನದ ಕೊನೆಯಲ್ಲಿ ನಿಮ್ಮ ಉತ್ತರ ಹೌದು ಎಂದಾದರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ಒಂದೇ ಒಂದು ದಿನ ಸಾಕಾಗುವುದಿಲ್ಲ, ಆದರೆ ಪ್ರತಿದಿನದ ಸಣ್ಣ ನಿರ್ಮಾಣಗಳು ಕೆಲವು ವರ್ಷಗಳ ನಂತರ ಅಸಾಧಾರಣ ಫಲಿತಾಂಶವನ್ನು ಕೊಡುತ್ತವೆ. ಒಂದು ಕ್ಷಣ ಯೋಚಿಸಿ, 5 ವರ್ಷಗಳ ನಂತರದ ನಿಮ್ಮ ಜೀವನ ಹೇಗಿರುತ್ತದೆ? ಆ ಪ್ರಶ್ನೆಯ ಉತ್ತರ ಇಂದು ನೀವು ಮಾಡುವ ಕೆಲಸಗಳಲ್ಲಿ ಅಡಗಿದೆ. ನಿಮ್ಮ ಭವಿಷ್ಯ ಒಂದು ದೊಡ್ಡ ನಿರ್ಧಾರದಿಂದ ಬದಲಾಗುವುದಿಲ್ಲ, ಪ್ರತಿದಿನದ ಸಣ್ಣ ನಿರ್ಧಾರಗಳಿಂದ ಬದಲಾಗುತ್ತದೆ. ಪ್ರತಿದಿನ ಸ್ವಲ್ಪ ಕಲಿಯಿರಿ, ಪ್ರತಿದಿನ ಸ್ವಲ್ಪ ಉತ್ತಮರಾಗಿರಿ, ಪ್ರತಿದಿನ ಒಂದು ಮೌಲ್ಯವನ್ನು ನಿರ್ಮಿಸಿ, ಪ್ರತಿದಿನ ನಿಮ್ಮ ಮಾತಿಗಿಂತ ನಿಮ್ಮ ಕೆಲಸವನ್ನು ದೊಡ್ಡದಾಗಿಸಿ. ಜನರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ ಎಂಬುದಕ್ಕಿಂತ ನೀವು ಏನು ನಿರ್ಮಿಸುತ್ತೀರಿ ಎಂಬುದೇ ಮುಖ್ಯ. ಕೊನೆಯಲ್ಲಿ ಯಶಸ್ಸು ಜೋರಾಗಿ ಮಾತನಾಡುವುದಿಲ್ಲ, ಅದು ನಿಮ್ಮ ಕೆಲಸದ ಮೂಲಕ ಕಾಣಿಸುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಕನಸು ಕಾಣುವುದನ್ನು ನಿಲ್ಲಿಸಬೇಡಿ, ಆದರೆ ಕನಸುಗಳ ಬಗ್ಗೆ ಮಾತ್ರ ಮಾತನಾಡುವುದನ್ನು ನಿಲ್ಲಿಸಿ. ಪ್ರತಿದಿನ ಏನನ್ನಾದರೂ ನಿರ್ಮಿಸಿ, ಏಕೆಂದರೆ ಜೀವನದಲ್ಲಿ ಗೆಲ್ಲುವವರು ಹೆಚ್ಚು ಮಾತನಾಡುವವರು ಅಲ್ಲ, ಹೆಚ್ಚು ನಿರ್ಮಿಸುವವರು. ಧನ್ಯವಾದ. ಈ ಸಾರಾಂಶ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಉತ್ತಮ ಪುಸ್ತಕದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.